ಏನಮ್ಮ ತಮಾಷೆ ಮಾಡ್ತಾ ಇದ್ದೀರಾ? 2 ವಾರ ಆಯಿತು, ನಿಮಗೆ ಗೊತ್ತಲ್ಲ. ನಾನೀಗ ಅರ್ಚಕ ಅಲ್ಲಮ್ಮ, ಉಸ್ತುವಾರಿ ಅರ್ಚಕರಿದ್ದಾರೆ, ಅವ್ರಿಗೆ ಕೊಡಿ. ನಾನು ನನ್ನ ದೇವ್ರಿಗೆ ನಮಸ್ಕಾರ ಮಾಡಕ್ಕೆ ಬಂದಿರೋನಮ್ಮ. ಪೂಜೆ ಮಾಡೋ ಅರ್ಹತೆ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ಅರ್ಹತೆ ಕಳ್ಕೊಂಡಿರೋರು ನೀವಲ್ಲ ಅರ್ಚಕರೇ, ನಾವು. ನಿಮಗೆ ನೋವು ಮಾಡಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ನಾವು ದುಡುಕ್ ಬಿಟ್ವಿ ಅರ್ಚಕ್ರೆ. ದೊಡ್ಡ ಮನ್ಸು ಮಾಡಿ ಈ ಕಡ್ಗ ಹಾಕೊಳ್ಳಿ, ಪೂಜೆ ವಹಿಸ್ಕೊಳ್ಳಿ. ನನಗಿದೇನು ಅರ್ಥ ಆಗ್ತಾ ಇಲ್ಲ. ನಮ್ಮನೆ ಕೆಲಸದೋಳು ಹೇಮಾವತಿ ತುಂಬು ಗರ್ಭಿಣಿ. ನಿನ್ನೆ ಅವಳಿಗೆ ಸೀಮಂತ. ಅದ್ದೂರಿಯಾಗಿ ಮಾಡಕ್ಕೆ ದುಡ್ಡಿಲ್ಲ, ಅದಕ್ಕೆ ಸಿಂಪಲ್ ಆಗಿ ಮನೇಲೇ ಮಾಡಿದ್ರು. ಅವಳ ಅಪ್ಪ ಆಟೋ ಡ್ರೈವರು. ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಯೇನು, ಒಳಗೆ ಬರಲಪ್ಪಣೆಯ ದೊರೆಯೇ ದೊರೆಯೇ. मुझे अंदर आने के लिए अपने की पड़े नहीं चाहिए. ಅಣ್ಣ ಕುತ್ತಿಗೆ ಬಿಡಿ, ನಿಮ್ ಕಾಲು ಹಿಡ್ಕೊಂತೀನಿ, ತುಂಬು ಬಸ್ರಿ. 10 बार पूछे तो भी पैसा नहीं दिया. घर को आप बोलो तो घर पे भी आया नहीं. ऑटो स्टैंड पे हमारा लड़का लोग देखे तो ऑटो है लेकिन तुम नहीं. कमाल है यार. जब सीधी उंगली से ತುಪ್ಪ ಬಂದಿಲ್ಲ ಅಂದ್ರೆ ಉಂಗ್ಲಿ ತೇಡಿಕನಿ ಪಡ್ತಿ ಐಸೆ. ಹಾಗೆಲ್ಲ ಮಾಡಬೇಡಿ. ದಿನವಾದ ಬಸುರಿ ಉಸ್ಸೆಂದು ನಿಟ್ಟು ಸಿರೆರೆದು ಕುದಿಯಬಾರದು ನನ್ನ ದೊರೆಯೇ, ಹಿಂಡಬಾರದು ದುಂಡು ಮಲ್ಲಿಗೆಯ ದಂಡೆಯನು, ಒಣಗಬಾರದು ಒಡಲ ಚಿಲುಮೆ. ಮುನಿಸು ಮಾವನ ಮೇಲೆ ಮಗಳೇನ ಮಾಡಿದಳು, ನಿನಗೇತಕಿ ಕಲ್ಲು ಮನಸ್ಸು. ಅವತ್ತಿವನ ಮೇಕೆ ಎತ್ತಕೊಂಬರೋ ಬದಲು ಇವನನ್ನ ಎತ್ತಕೊಂಬರ್ಬೇಕಿತ್ತು ಕಣ್ರು. ಇವನನ್ನ ಎತ್ತಕೊಂಬರಕ್ಕೆ ಏನಾಗಿತ್ತು ಕಣ್ರು ನಿಮ್ಗೆ? ಎಲ್ಲಿ ಅಂತ ಹುಡ್ಕಣ, ಸಂಜೆವರೆಗೂ ಒಂದು ಕಬರ್ಡ್ ಮೇಲೆ 3 by 2 ಜಾಗದಲ್ಲಿ ಬಚ್ಚಿಕೊಂಡಿಟ್ನಂತೆ. ಹಾಗಂದ್ರೆ ಎಷ್ಟಾಗುತ್ತೋ? ಒಂದು ಇಷ್ಟೇ. ಒಂದ್ ಲಂಗೋಟಿ ಅಷ್ಟು ಜಾಗದಲ್ಲಿ ಒಂದು ಇಡೀ ದಿನ ಹೆಂಗೋ ಇದ್ದೆ. जान बचानी थी भाई. मुझे पता है ನೀವು ನನಗೆ ಏನು ಮಾಡ್ತೀರಿ ಅಂತ. आज कर्नाटक छोड़ के राजस्थान चला जाऊंगा भाई. उधर मेरी माँ है, उधर ही धंधा शुरू करेंगे. आज एक दिन छोड़ो भाई. इधर मुझे कुछ नहीं चाहिए, कुछ नहीं. ಹುಚ್ಚನೆ ಅಣ್ಣ ಹುಚ್ಚನೆ ಅಂತ ಬಿಡಿ 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 ಹುಚ್ಚನೆ ಅಂತ ಅಣ್ಣನಿಗೆ. ಅಣ್ಣನ ಹುಚ್ಚನೆ ಅಂತ ನನಗೆ ಅರ್ಜೆಂಟ್ ಒಂದು ಮರ್ಡರ್ ಆಗ್ಬೇಕು. ಮುಖದಲ್ಲಿ ನಿಗಿ ನಿಗಿ ಮರಣ ಭಯ. 2 kg ಕಡಿಮೆ ಆಗ್ಬಿಟ್ಟೆ ಇಲ್ಲೇ. ಸಂಜೆಯೊಳಗೆ ಊರು ಬಿಡ್ಲಿಲ್ಲ ಅಂದ್ರೆ नहीं भाई नहीं, जिंदगी में कभी नहीं दिखूंगा भाई. माफ करो भाई, माफ करो बहन, माफ करो. ನೋಡ್ರು ಅಲ್ಲಿ ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿದೆ. ಅದು ಪುರದ ಪುಣ್ಯ ಅಲ್ಲ, ಪಾಪದ ಮೂಟೆ. ನರಸಿಂಹ ಸ್ವಾಮಿಗಳು ನೆನಪಾದ್ರು. ಅಣ್ಣ, ಅವರು ನರಸಿಂಹಸ್ವಾಮಿ ಅಂದ್ರಲ್ಲ, ಅದು ಕವಿ ನರಸಿಂಹಸ್ವಾಮಿನೋ ಉಗ್ರ ನರಸಿಂಹಸ್ವಾಮಿನೋ? ಬೆಳೆಗಾರ ಚೆನ್ನಯ್ಯ ವಾಪಸ್ ಬಂದಿಯೇನು? ನಿನ್ನೆ ಮಾಡಿದ್ದು ರೌಡಿಸಮ್ಮೆ, ಆದ್ರೆ ಅದ್ರ ಹಿಂದೆ ಇದ್ದಿದ್ದ ಉದ್ದೇಶ ಸರಿಯಾಗೇ ಇತ್ತಲ್ವಾ? ನಮ್ಮ ಬಾಸ್ನ ಕಿಡ್ನಾಪ್ ಮಾಡಿದ್ದು ಅಪರಾಧನೇ, ಆದ್ರೆ ಅಲ್ಲೂ ಅದ್ರ ಹಿಂದೆ ಇದ್ದಿದ್ದ ಉದ್ದೇಶ ಸರಿಯಾಗೇ ಇತ್ತಲ್ವಾ? ಅರ್ಚಕರೇ, ನನ್ ಮಾತ್ ಕೇಳಿ. ಮೂರು ದಿನ ಆಯ್ತು, ಮುನ್ನರ್ನವನ್ ಪತ್ತೇನೇ ಇಲ್ಲ. ಮುನ್ನಾರ್ನಲ್ಲೇ ಮಾಯವಾಗ್ಬಿಟ್ಟು ಹೆಂಗೋ? ಇಲ್ಲ ಅಣ್ಣ, 10 ನಿಮಿಷಕ್ಕೆ ಸ್ಟೇಟಸ್ ಚೇಂಜ್ ಮಾಡ್ತಾವನೆ. ಈಗ್ಲೇ ನೋಡ್ದೆ, ಆ ಮೋಡ ಬಾನಲ್ಲಿ ತೇಲಾಡುತ್ತಾ. ತೇಲಾಡ್ಸೋಣ.
ಬೇಗ ಬಾ, ಅಮ್ಮ ಕಾಯ್ತಾ ಇರ್ತಾಳೆ. ಬರ್ತೀನಪ್ಪ, ಬರ್ತೀನಿ. ಆದ್ರೆ ಪ್ರಸಾದ ತಿನ್ಬೇಕಾಗಿರೋರು ಅವನ ಪಾಲಿಂದ ಮೊನ್ನೆನೆ ಕೊಟ್ಟಾಯ್ತು. ಅಣ್ಣ, ಇದೆಲ್ಲ ಆ ಕಾರ್ಪೊರೇಟ್ ನಾರಿಮಣಿ ಮಹಿಮೆ ಅಣ್ಣ. ನಾಯಿ ಮರಿನ ಈ ಅರೆಕೆ ಹುಡುಗನ ಜೊತೆ ಹೇಗೋದು ಕಷ್ಟ ಕಣ. ಅಣ್ಣ 300 ವಾಪಸ್ ಬಂದ್ಬಿಟ್ಟಿದ್ದಾನೆ ಅಣ್ಣ. ಆದ್ರೆ ನನ್ನ ಹೆಸರು ಮಾತ್ರ ಹೇಳ್ಬೇಡಿ ಅಣ್ಣ. ಯಾರಣ್ಣ? ಇದರಲ್ಲಿ ಮುದ್ದಣ್ಣನ ಪಾತ್ರ ಏನೂ ಇಲ್ಲ ಅಂತ ಗೊತ್ತಿದ್ರು ಕೂಡ ಕೇಸ್ನ ಅವನ ಕೊರಳಿಗೆ ಕಟ್ಟೋದು ತಪ್ಪಲ್ವಾ ಸರ್? ತಪ್ಪು ಒಪ್ಕೊಳ್ಳೋಣ. ಅದರ ಸಿಕ್ಕ ಅವಕಾಶನ ಕಳ್ಕೊಳ್ಳೋನು ಮೂರ್ಖ. ಅದರಲ್ಲೂ ಮುದ್ದಣ್ಣನ ವಿಚಾರದಲ್ಲಿ ಅಂಥ ಮೂರ್ಖತನ ಮಾಡೋದಕ್ಕೆ ನಾನು ತಯಾರಿಲ್ಲ. ಮುದ್ದಣ್ಣ ತನ್ನ ಹುಡುಗರ ಕೈಯಲ್ಲಿ ಶೂಟ್ ಮಾಡಿಸ್ತಾ ಅಂತಾನೆ ಕೇಸ್ ಫೈಲ್ ಮಾಡಿ. ಆದ್ರೆ ಮುದ್ದಣ್ಣ ಯಾಕೆ ಸರ್ ಶೂಟ್ ಮಾಡ್ತಾನೆ? ಏನ್ ಕಾರಣ ಅಂತ ಬರೆಯೋದು? ಸತ್ಯ ಒಂದೇ, ಆದರೆ ಸುಳ್ಳು ಅನಂತ. ಹಳೆ ನ್ಯೂಸ್ ಪೇಪರ್ಸ್ ಓದಿ, ಒಳ್ಳೊಳ್ಳೆ ಹೆಡ್ಲೈನ್ ಸಿಗುತ್ತೆ. ಲೈಕ್, ತನ್ನನ್ನು ತೊರೆದು ವಿದೇಶಕ್ಕೆ ಹೊರಟ ಪ್ರಿಯತಮೆಗೆ ಗುಂಡು, ಪ್ರಿಯತಮೆ ಪಾರು. ಒಳ್ಳೆ ಕ್ಯಾಚಿ ಹೆಡ್ಲೈನ್ಸ್ ತೆಗಿರಿ. ಕಥೆ ನಾನು ಬರೀತೀನಿ. ನೀವು ಮುದ್ದಣ್ಣನ ಜೊತೆ ಮಾತಾಡ್ತಾ ಇರೋದು ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ? ವಯಸ್ಸಾಗಿದೆ, ಹಿರಿಯರು, ಹಾಗಾಗಿ ಸರ್ವಿಸ್ನಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ನನಗೆ ತಲೆಯಲ್ಲಿ ಮಿದಳಿದೆ, ಅದಕ್ಕೆ ಹೆಗಲ ಮೇಲೆ ಸ್ಟಾರ್ಸ್ ಇದೆ. ಮುದ್ದಣ್ಣ ಜೈಲಲ್ಲಿ ಮುದ್ದೆ ಮುರ್ದೇ ಮುರಿತಾನೆ. ಸರ್, ಈಗ ಜೈಲಲ್ಲಿ ಬಿರಿಯಾನಿನೂ ಸಿಗುತ್ತೆ ಸರ್. ಒಳ್ಳೆ ಮಾರ್ ಮನೆಗೆ ನುಗ್ದಂಗೆ